ಪರಿಪೂರ್ಣ ಚಹಾವನ್ನು ಮಾಡುವುದು ಹೇಗೆ ಎಂಬುದರ ಕುರಿತು ಈ ಸರಳ ಮತ್ತು ರುಚಿಕರವಾದ ವಿಧಾನವನ್ನು ಕಲಿಯೋಣ. ಚಹಾ ಪ್ರಿಯರಿಗೆ ಸ್ವಾಗತ. ಭಾರತದಲ್ಲಿ ಚಹಾ ಕೇವಲ ಪಾನೀಯವಲ್ಲ, ಅದು ಒಂದು ಭಾವನೆ ಎಂದು ಪರಿಗಣಿಸಲಾಗಿದೆ. ಚಹಾ ತಯಾರಿಸಲು ಬೇಕಾದ ಪದಾರ್ಥಗಳು: 1 ಕಪ್ ಶುದ್ಧ ನೀರು, ಅರ್ಧ ಕಪ್ ಗಟ್ಟಿ ಹಾಲು, 1 ಅಥವಾ 2 ಚಮಚ ಚಹಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ. ಹಂತ 1: ನೀರನ್ನು ಕುದಿಸಿ. ಒಂದು ಪಾತ್ರೆಯಲ್ಲಿ 1 ಕಪ್ ನೀರನ್ನು ತೆಗೆದುಕೊಂಡು ಅದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದಿಸಿ. ಚಹಾ ರುಚಿಯಾಗಿರಲು ನೀರು ಚೆನ್ನಾಗಿ ಕುದಿಯುವುದು ಮುಖ್ಯ. ಹಂತ 2: ಚಹಾ ಪುಡಿ ಮತ್ತು ಶುಂಠಿ ಸೇರಿಸಿ. ನೀರು ಕುದಿಯುತ್ತಿರುವಾಗ ಅದಕ್ಕೆ ಚಹಾ ಪುಡಿಯನ್ನು ಸೇರಿಸಿ. ಹೆಚ್ಚಿನ ರುಚಿಗಾಗಿ ಜಜ್ಜಿದ ಶುಂಠಿ ಅಥವಾ ಏಲಕ್ಕಿಯನ್ನು ಸೇರಿಸಬಹುದು. ಇದು ಉತ್ತಮ ಪರಿಮಳ ನೀಡುತ್ತದೆ. ಹಂತ 3: ಹಾಲು ಮತ್ತು ಸಕ್ಕರೆ ಸೇರಿಸಿ. ಚಹಾ ಡಿಕಾಕ್ಷನ್ ಚೆನ್ನಾಗಿ ಕುದಿದ ನಂತರ ಹಾಲನ್ನು ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ಎಲ್ಲವನ್ನೂ ಸೇರಿಸಿ 2 ಅಥವಾ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಹಂತ 4: ಸೋಸಿರಿ ಮತ್ತು ಬಡಿಸಿ. ಚಹಾ ಚೆನ್ನಾಗಿ ಬಣ್ಣ ಬಂದ ನಂತರ ಸ್ಟವ್ ಆರಿಸಿ. ಒಂದು ಸ್ಟ್ರೈನರ್ ಬಳಸಿ ಚಹಾವನ್ನು ಕಪ್ಗೆ ಸೋಸಿರಿ. ಬಿಸಿ ಬಿಸಿಯಾದ ಮತ್ತು ರುಚಿಕರವಾದ ಚಹಾವನ್ನು ಸವಿಯಿರಿ. ಚಹಾದ ಪ್ರಯೋಜನಗಳು: ಇದು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ. ಶುಂಠಿ ಮತ್ತು ಮಸಾಲೆ ಚಹಾ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಅಧಿಕವಾಗಿರುತ್ತವೆ. ಚಹಾದ ವಿಧಗಳು ಮಸಾಲಾ ಚಾಯ್, ಗ್ರೀನ್ ಟೀ ಮತ್ತು ಬ್ಲಾಕ್ ಟೀ ಸೇರಿವೆ. ಧನ್ಯವಾದಗಳು.